ಜೈ ಜಿನೇಂದ್ರ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ 39 ಅಡಿ ಎತ್ತರದ ಶ್ರೀ ಬಾಹುಬಲಿ ಮೂರ್ತಿಗೆ ನಡೆದ ಈ ಬಾರಿಯ ಮಹಾಮಸ್ತಕಾಭಿಷೇಕದ ಕೊನೆಯ ದಿನವಾಗಿ ಮಾರ್ಚ್ 24, 2019 ಮೂಡುಬಿದ್ರೆಯ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಹಾಮಸ್ತಕಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಓ ಕರೆಯುತ್ತಿದೆ ನಿನ್ನ ನೀ ನಮ್ಮ ತಪ್ತ ಭೂಮಿ, ಓ ಏಳು ಶ್ರೀ ಗೋಮಠ ಸ್ವಾಮಿ, ಓ ಕರೆಯುತ್ತಿದೆ ನಿನ್ನ ನೀ ನಮ್ಮ ತಪ್ತ ಭೂಮಿ, ಓ ಏಳು ಶ್ರೀ ಗೋಮಠ ಸ್ವಾಮಿ. ಏಳುವೋ ಏಳು ಕಡೆದು ಜಡತ ಅಚಿನ್ನಿದ್ರೆಯಂ, ಏಳುವೋ ಏಳು ಒಡೆದು ಶತಶತಮಾನ ಮೌನದ ಶಿಲಾ ಮುದ್ರೆಯಂ, ಮೌನದ ಶಿಲಾ ಮುದ್ರೆಯಂ. ಕರುಣೆಯಿಂದೆ ಮಗಾಗಿ ಏಳಯ್ಯ ನಿರ್ವಾಣ ಸುಕ್ತಿಯಿಂ, ಕರುಣೆಯಿಂದೆ ಮಗಾಗಿ ಏಳಯ್ಯ ನಿರ್ವಾಣ ಸುಕ್ತಿಯಿಂ, ನಿನ್ನೊಂದು ಪರಿಪೂರ್ಣತಾ ದಿವ್ಯ ತೃಪ್ತಿಯಿಂ, ನಿನ್ನೊಂದು ಪರಿಪೂರ್ಣತಾ ದಿವ್ಯ ತೃಪ್ತಿಯಿಂ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಪರಿವಾರದವರು ಅಭಿಷೇಕದಲ್ಲಿ ಪಾಲ್ಗೊಂಡಿದ್ದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿ, ರಾಜಸ್ಥಾನ, ಬಿಹಾರ, ಕೇರಳ, ತಮಿಳುನಾಡು ಇನ್ನು ದೇಶದ ಹಲವು ಭಾಗಗಳಿಂದ ಬಂದು ಭಾಗವಹಿಸಿದ್ದರು. ಹಿಂದಣಾಲಸ್ಯದತ ಮಿಶ್ರಕ್ಕೆ ರವಿದೇವನಾಗಿವೋ ಮೂಡಿಬಾ, ಹಿಂದಣಾಲಸ್ಯದತ ಮಿಶ್ರಕ್ಕೆ ರವಿದೇವನಾಗಿವೋ ಮೂಡಿಬಾ, ಮುಂದಣ ಅಭೀಪ್ಸೆಯ ಕೈರವಕ್ಕೆ ಕುಮುದೆಂದು ಓಲುದಿಸಿಬಾ, ಅನುಗ್ರಹಿಸುಬಾ, ಉದ್ಧರಿಸುಬಾ, ಅನುಗ್ರಹಿಸುಬಾ, ಉದ್ಧರಿಸುಬಾ. ನಿನ್ನ ಜೀರ್ಣೋದ್ಧಾರವೆಮ್ಮ ಜೀರ್ಣೋದ್ಧಾರವಾಗೇ ಆಶೀರ್ವದಿಸುಬಾ, ಆಶೀರ್ವದಿಸುಬಾ, ಅನುಗ್ರಹಿಸುಬಾ, ಉದ್ಧರಿಸುಬಾ, ಅನುಗ್ರಹಿಸುಬಾ, ಉದ್ಧರಿಸುಬಾ, ಉದ್ಧರಿಸುಬಾ. ಕ್ರಮದಿಮ್ಮೈ ಒಣರ್ತು ಆರದೆ ಅಕ್ರಮದೆ ಮಾತು ಬಿಟ್ಟು ತನ್ನಿಟ್ಟ ಚಕ್ರಮದು ನಿಪ್ರಭಮಾಗೆ ಸಿಗ್ಗನೊಳಕೊಂಡಾತ್ಮಾಗ್ರಜಂಗೊಳ್ಪುಗೈದು
ಮತ್ತಾರೋ ಮಾನೋ ಅತಿ ತುಂಗಾಕೃತಿಯಾದೊಡೆ ಆಗದದರುಳ್ ಸೌಂದರ್ಯಂ ಔನ್ನತ್ಯಮುಂ ನುತ ಸೌಂದರ್ಯಮುಮಾಗೆ ಮತ್ತತಿಶಯಂ ತಾನಾಗದೋ ಔನ್ನತ್ಯಮುಂ ನುತ ಸೌಂದರ್ಯಮು ಮೂರ್ಛಿತಾತಿಶಯಮುಂ ತನ್ನಲ್ಲಿ ನಿಂದಿತ್ತು ಏಂಕ್ಷಿತಿ ಸಂಪೂಜ್ಯಮೋ ಗೊಮ್ಮಟೇಶ್ವರ ಜಿನಶ್ರೀ ರೂಪಮಾತ್ಮೋಪಮ ತನ್ನ ಗುಮ್ಮಟಾಧೀಶ ಪಂಚಕದಲ್ಲಿ ಹೇಳಿಕೊಂಡಿದ್ದಾನೆ. ಕಂಡೆಂ ಕಣ್ಗಳ ಪುಣ್ಯ ಪುಂಜಮನೆ ಕಾಣ್ಬಂತಿಗಳಾನಂದದಿಂ ಕಂಡೆಂ ಕಣ್ಗಳ ಕೌತುಕಂ ಕೊನರು ತಿರ್ಪಂತಿಗಳೊಂದಳ್ಕರಿಂ ಕಂಡೆಂ ಕಣ್ಗಳ ಪುಣ್ಯ ಪುಂಜಮನೆ ಕಾಣ್ಬಂತಿಗಳಾನಂದದಿಂ ಕಂಡೆಂ ಕಣ್ಗಳ ಕೌತುಕಂ ಕೊನರು ತಿರ್ಪಂತಿಗಳೊಂದಳ್ಕರಿಂ ಕಂಡೆಂ ಕಣ್ಪಡೆದಿರ್ದುದಕ್ಕೆ ಸಫಲಮೆಂಬಂತಿಗಳೊಂದೇಳ್ಗೆಯಿಂ ಕಂಡೆಂ ಕಣ್ಪಡೆದಿರ್ದುದಕ್ಕೆ ಸಫಲಮೆಂಬಂತಿಗಳೊಂದೇಳ್ಗೆಯಿಂ ಕಂಡೆಂ ಕಂಡಣಿವಂತು ಸಂತಸದೊಳಾಂ ಶ್ರೀ ಗುಮ್ಮಟಾಧೀಶನಂ ಕಂಡೆಂ ಕಂಡಣಿವಂತು ಸಂತಸದೊಳಾಂ ಶ್ರೀ ಗುಮ್ಮಟಾಧೀಶನಂ ಕಂಡೆಂ ಮೃತ್ಯುವಿದೂರನಂ ವಿಗತ ಘೋರಾಕಾರ ಸಂಸಾರನಂ ಕಂಡೆಂ ಮೃತ್ಯುವಿದೂರನಂ ವಿಗತ ಘೋರಾಕಾರ ಸಂಸಾರನಂ ಕಂಡೆಂ ಸದ್ಗುಣಧಾಮನಂ ಪರಮ ಕಾರುಣ್ಯಾಬ್ಧಿ ಸತ್ಸೋಮನಂ ಕಂಡೆಂ ಸದ್ಗುಣಧಾಮನಂ ಪರಮ ಕಾರುಣ್ಯಾಬ್ಧಿ ಸತ್ಸೋಮನಂ ಕಂಡೆಂ ಸನ್ನುತ ವೃತ್ತನಂ ಸಮಸಮತ್ವೀಭಾವ ಸಚ್ಚಿತ್ತನಂ ಕಂಡೆಂ ಸನ್ನುತ ವೃತ್ತನಂ ಸಮಸಮತ್ವೀಭಾವ ಸಚ್ಚಿತ್ತನಂ ಕಂಡೆಂ ಕಂಡಣಿವಂತು ಸಂತಸದೊಳಾಂ ಶ್ರೀ ಗುಮ್ಮಟಾಧೀಶನಂ ಕಂಡೆಂ ಕಂಡಣಿವಂತು ಸಂತಸದೊಳಾಂ ಶ್ರೀ ಗುಮ್ಮಟಾಧೀಶನಂ ಶ್ರೀ ಗುಮ್ಮಟಾಧೀಶನಂ ಶ್ರೀ ಗುಮ್ಮಟಾಧೀಶನಂ. ಶ್ರೀಪಾದಾಂಭೋಜದೊಳ್ ಮುಂಬರಿದೆರಗು ತಮಳ್ದುಂಬಿಯಂತೆ ಅಳ್ಕರಿಂ ನಾಭಿ ಪೂರ್ಣಾವರ್ತದೊಳ್ ತತ್ತಳಿಸಿದುಂ ಎಳಮೀನಂತೆ ವಕ್ತ್ರೇಂದುವಂ ಸಾತ್ತು ಆಪಳ್ತುಂ ನತ್ತನಂಗೆದುದು ಚಟುಳ ಚಕೋರಾಳಿಯಂತೆ ಎನ್ನ ನೇತ್ರಂ ಬಾಪು ಇನ್ನೆಂದಪ್ಪ ಲಾವಣ್ಯದ ತವನಿಧಿಯೋ. ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರು ಭಕ್ತಿಪೂರ್ವಕವಾಗಿ ರಜತ ಕಳಸ ನೀಡಿ ಸ್ವಸ್ತಿ ಶ್ರೀ ಮೂಡುಬಿದ್ರೆ ಭಟ್ಟಾರಕ ಶ್ರೀಗಳವರಿಗೆ ಗೌರವಿಸಿದರು. ಹಾಗೂ ಶ್ರೀಗಳವರು ಸಹ ಹೆಗ್ಗಡೆ ಪರಿವಾರದವರೆಲ್ಲರಿಗೂ ಗೌರವಿಸಿ ಸನ್ಮಾನಿಸಿದರು. ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ ಜೈ ಹೋ. ಸದ್ಧರ್ಮ ಸಮಯಕ್ಕ ಬಂಧುಗಳೇ, ನಾವು ಬಹಳ ದೊಡ್ಡ ಭಾಗ್ಯವಂತರು.
ಧರ್ಮಸ್ಥಳದ ಮಾತೋಶ್ರೀ ರತ್ನಂ ವರ್ಮ ಹೆಗ್ಗಡೆ ದಂಪತಿಗಳು ಪ್ರಕೃತಿ ರಮಣೆಯಿಂದ ನಳನಳಿಸುತ್ತಿರುವಂಥ ರತ್ನಗಿರಿ ಬೆಟ್ಟಕ್ಕೆ ಶೋಭಾಯಮಾನವಾಗಿರುವ ಮನ್ಮಥ ಮೂರ್ತಿ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಪ್ರಥಮ ಕಲಶವನ್ನು ಪಡೆದಂಥ ಭಾಗ್ಯ ಅದು ನಮ್ಮ ಜಗದ್ಗುರು ಜ್ಞಾನಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ದಿಗಂಬರ ಜೈನ ಮಠ ಮೂಡುಬಿದ್ರೆಯ ಪಾಲಿಗೆ 1982ರಲ್ಲಿ ಈ ಭಾಗ್ಯವನ್ನು ಧರ್ಮಾಧಿಕಾರಿಗಳು ಕಲ್ಪಿಸಿಕೊಟ್ಟಿದ್ದರು. ಆನಂತರ 1995ರ ಕಲಶವನ್ನು ಕೂಡ ನಮಗೆ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಿಂದಿನ ಜ್ಞಾನಯೋಗಿ ಶ್ರೀಗಳವರಿಗೆ ನೀಡಿದರು. ಆನಂತರ 2 ಕಲಶವನ್ನು ಪಡೆದ ಭಾಗ್ಯ ನಮ್ಮದಾಗಿದೆ. ಆ 4 ಕಲಶವನ್ನು ಪಡೆದ ಮಠ ಪ್ರಾಯಶಃ ಇಡೀ ಭಾರತದಲ್ಲಿ ಮೂಡುಬಿದ್ರೆಯ ದಿಗಂಬರ ಜೈನ ಮಠ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಇವತ್ತು ಅಂಥ ಪ್ರಥಮ ಸ್ಥಾಪನೆ ಕಲಶವನ್ನು ಕೂಡ ನಾವು ಇಲ್ಲಿ ತಂದಿದ್ದೆವು. ಅದರಿಂದಲೇ ಪ್ರಥಮ ಕಲಶವನ್ನು ಮಾಡಿದರೆ ಫಲವಾಗಿ ಏನು ಜನ ಬೆರಳೆಣಿಕೆಯಷ್ಟು ಇದ್ದರು. ಆನಂತರ ಸಾವಿರಾರು ನೂರಾರು ಜನ ಬಂದು ಸೇರಿ ಕಲಶಗಳೆಲ್ಲ ಹೇಗೆ ಮಾಯವಾದರೂ ಗೊತ್ತಾಗಲಿಲ್ಲ. ಇದು ಈ ಕ್ಷೇತ್ರದ ಸಾನ್ನಿಧ್ಯದ ಮಹಾತ್ಮೆ. ಜಯಲು ಬಾಹುಬಲಿ ಸ್ವಾಮಿ ಭಗವಾನಕಿ ಆದ ಕೂಡಲೇ ಧರ್ಮಾಧಿಕಾರಿಗಳಿಗೆ ಶ್ರೀ ಕ್ಷೇತ್ರದ ಜೈನ ಮಠ ಮೂಡುಬಿದ್ರೆಯ ವತಿಯಿಂದ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ, ಗೌರವ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಇದು ನಮ್ಮ ದೀಕ್ಷಾ ಗುರುಗಳಿಂದ ಮತ್ತು ನಮ್ಮ ಮಠದ ಕಡೆಯಿಂದ ಮಾಡುವಂತಹ ಗೌರವ. ಅದೇ ರೀತಿ ಅವರ ಸಹೋದರಿಗೂ ಕೂಡ ಆಶೀರ್ವಾದ ಕೊಡಲಿಕ್ಕಿದ್ದೇವೆ. ನೀವೆಲ್ಲ ಅದಕ್ಕೆ ಸಾಕ್ಷೀಭೂತರಾಗಬೇಕಂತ ಹೇಳಿ ಅಪೇಕ್ಷೆ ಮಾಡ್ತೇವೆ. ಇಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸುತ್ತಿರಿ ಜ್ವಾಲಮಾಲಾ .news.